ಗುಬ್ಬಿ ವಾಸುಗೆ ಗುರ್ಧ ಕೊಟ್ಟಿರುವಂತಹ ಮಾಜಿ ಮಂತ್ರಿ ರಾಜಣ್ಣ ತುಮಕೂರು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಕ್ಲೀನ್ ಸ್ಲೀಪ್. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಕೆಎನ್ ರಾಜಣ್ಣ ಟೀಮ್ ಜಯಬೇರಿ. ಗುಬ್ಬಿ ವಾಸುಗೆ ಗುರ್ದ ಕೊಟ್ಟಿರುವಂತಹ ಮಾಜಿ ಮಂತ್ರಿ ರಾಜಣ್ಣ ತುಮಕೂರು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಕ್ಲೀನ್ ಸ್ವೀಪ್. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಕೆಎನ್ ರಾಜಣ್ಣ ಟೀಮ್ ಜಯಭೇರಿ. 14ಕ್ಕೆ 14 ಸ್ಥಾನದಲ್ಲೂ ಕೂಡ ಕೆಎನ್ ರಾಜಣ್ಣ ಬಣಕ್ಕೆ ಭರ್ಜರಿ ಗೆಲುವು. ಡಿಸಿಸಿ ಬ್ಯಾಂಕ್ನ 8 ನಿರ್ದೇಶಕ ಸ್ಥಾನಗಳಿಗೆ ವಿರೋಧ ಆಯ್ಕೆ, 6 ಸ್ಥಾನಗಳಿಗೆ ಗುಬ್ಬಿ ವಾಸು ಕಾರಣದಿಂದಾಗಿ ನಡೆದಿದ್ದಂತಹ ಎಲೆಕ್ಷನ್ ನಲ್ಲಿಯೂ ಕೂಡ 6ಕ್ಕೆ 6 ಸ್ಥಾನವನ್ನ ಗೆದ್ದಿರುವಂತಹ ರಾಜಣ್ಣ ಬಣ ಸಚಿವ ಸ್ಥಾನದಿಂದ ತೆಗೆದ್ರೂ ಕೂಡ ಪಕ್ಷ ನಿಷ್ಠೆಯನ್ನ ಮೆರೆದಂತಹ ಕೆಎನ್ ರಾಜಣ್ಣ ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿ ಅಭ್ಯರ್ಥಿಗಳಿಗೆ ಮಣ್ಣು ಮುಗಿಸಿದಂತಹ ರಾಜಣ್ಣ ಪಕ್ಷದ ಒಳಗೆ ಇದ್ದುಕೊಂಡೇ ಮಸಲತ್ತು ಮಾಡಿದವರಿಗೂ ಕೂಡ ಕೆಎನ್ ರಾಜಣ್ಣ ಗುನ್ನ. ತುಮಕೂರಿನಲ್ಲಿ ಮುಗಿಲು ಮುಟ್ಟಿದೆ ಕೆಎನ್ ರಾಜಣ್ಣ ಬೆಂಬಲಿಗರ ಸಂಭ್ರಮ. ಎಸ್ ವೀಕ್ಷಕರೇ, ಕೆಎನ್ ರಾಜಣ್ಣ ಅವರನ್ನ ಸೋಲಿಸಬಹುದು, ಆರಾಮಾಗಿ ಸೋಲಿಸಿ ಅವರನ್ನ ಮಣ್ಣು ಮುಗಿಸಬಹುದು ಅಂತ ಸಾಕಷ್ಟು ಜನರು ಅನ್ಕೊಂಡಿದ್ರು. ಅದೆಲ್ಲದಕ್ಕೂ ಕೂಡ ಇವತ್ತು ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ನಿರೂಪಿಸಿರುವಂತಹದ್ದು. ಯಾಕಪ್ಪ ಹಿಂಗೆ ಅಂತಂದ್ರೆ, ಕೆಎನ್ ರಾಜಣ್ಣ ಅವರು 14ಕ್ಕೆ 14 ಸ್ಥಾನದಲ್ಲೂ ಕೂಡ ಕೆಎನ್ ರಾಜಣ್ಣ ಬಣ ಭರ್ಜರಿ ಗೆಲುವನ್ನ ಸಾಧಿಸಿರುವಂತದ್ದು. ಗುಬ್ಬಿ ಶಾಸಕರಿಗೆ ಗುರ್ದ ಕೊಟ್ಟಿರುವಂತಹ ಮಾಜಿ ಮಂತ್ರಿ ರಾಜಣ್ಣ ಸಚಿವ ಸ್ಥಾನದಿಂದ ವಜಾಗೊಳಿಸ್ಬಿಟ್ರೆ ಆಗೋದಿಲ್ಲ, ಸಾಕತ್ತಿದ್ರ ನನ್ನ ಮುಟ್ಟಿ ಅಂತ ಕೆಎನ್ ರಾಜಣ್ಣ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಕೆಎನ್ ರಾಜಣ್ಣ ಅವರ ವರ್ಚಸ್ಸು ಕಡಿಮೆ ಆಗಿಲ್ಲ, ತುಮಕೂರಿನ ಅಕ್ಕಪಕ್ಕ ಸೌಂಡ್ ಮಾಡಂಗಿಲ್ಲ ಯಾರು ಕೂಡ. ಆ ರೀತಿಯಾಗಿ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಕೆಎನ್ ರಾಜಣ್ಣ ಆಪೋಸಿಟ್ ಇರುವಂತಹ ಗುಬ್ಬಿ ವಾಸುಗೆ ಸರಿಯಾಗಿ ಗುರ್ಧವನ್ನ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ಅವರ ಬೆಂಬಲಿಗರು ಕೆಎನ್ ರಾಜಣ್ಣ ಅವರನ್ನ ಕೈ ಹಿಡಿದಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಏನೇ ಮಸಲತ್ತು ಮಾಡ್ಕೊಂಡ್ರು ವಿಜಯೋತ್ಸವನ್ನ ಸಾಧಿಸ ಅವರ ಗವರ್ಮೆಂಟ್ ತದಾದ ನಂತರ ಪಕ್ಷದಿಂದ ತೆಗೆಯಬೇಕು ಅಂತನೂ ಅನ್ಕೊಂಡಿದ್ರು. ಒಂದೇ ಪಕ್ಷದಲ್ಲಿದ್ರು ಕೂಡ ರಾಜಣ್ಣ ಹಾವು ಮುಂಗಸಿ ಸದಾ ಕಚ್ಚಾಡುವ ಇಬ್ಬರು ಕಾಂಗ್ರೆಸ್ನ ನಾಯಕರು. ಒಂದೇ ಪಕ್ಷದಲ್ಲಿದ್ದುಕೊಂಡು ರಾಜಣ್ಣ ಹಾಗೂ ವಾಸು ಹಾವು ಮುಂಗಸಿ ಸದಾ ಕಚ್ಚಾಡುವ ಇಬ್ಬರು ಕಾಂಗ್ರೆಸ್ನ ನಾಯಕರು. ಪತ್ನಿಗೆ ರಾಜಣ್ಣನೇ ಅಧ್ಯಕ್ಷ ಪಟ್ಟವನ್ನ ತಪ್ಪಿಸಿದ್ದು ಅಂತ ಹೇಳಿ ಕೋಪ, ಬಹಿರಂಗವಾಗಿ ಆಕ್ರೋಶ ಹೊರ ಹಾಕಿದ್ದಂತಹ ಶಾಸಕ ಗುಬ್ಬಿ ಶ್ರೀನಿವಾಸ್ ಕೆಎನ್ ರಾಜಣ್ಣ ವಿರುದ್ಧ ಗುಡುಗಿದ್ದಂತಹ ಗುಬ್ಬಿ ಶ್ರೀನಿವಾಸ್ ಕೆಎನ್ ರಾಜಣ್ಣಗೆ ಮಂತ್ರಿ ಸ್ಥಾನವನ್ನ ಹೋದಾಗ ಖುಷಿ ಪಟ್ಟು ಫೋಟೋ ಹಾಕಿರುವಂತಹ ವಾಸು, ಆದ್ರೆ ನಂತರ ನನಗೂ ನೋವಾಗಿದೆ ಅಂತ ಹೇಳಿ ಬಿಂಬಿಸಿದಂತಹ ಗುಬ್ಬಿ ವಾಸು. ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲೂ ಕೂಡ ವಿರೋಧ ಆಯ್ಕೆಗೆ ವಾಸು ಪರೋಕ್ಷ ಅಡ್ಡಿ 6 ಕಡೆ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುವಂತೆ
ನೋಡಿಕೊಂಡಿದ್ದಂತಹ ಗುಬ್ಬಿ ವಾಸು. ಡಿಸಿಸಿ ಬ್ಯಾಂಕ್ನ ಇಲೆಕ್ಷನ್ ವಿಚಾರದಲ್ಲಿ ಹಿಂದೆ ನಿಂತು ಆಟ ಆಡಿದಂತಹ ಗುಬ್ಬಿ ಶ್ರೀನಿವಾಸ್ ಈ ಬಗ್ಗೆ ಬೆಳಗ್ಗೆಯೂ ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ತೋಡ್ಕೊಂಡಿರುವಂತಹ ಕೆಎನ್ ರಾಜಣ್ಣ ತಮ್ಮ ಬಣದವರನ್ನ ಗೆಲ್ಲಿಸೋದುವ ಮೂಲಕ ಗುಬ್ಬಿ ವಾಸುಗೆ ರಾಜಣ್ಣ ಟಕ್ಕರ್. ಎಸ್ ವೀಕ್ಷಕರೇ, ರಾಜಣ್ಣ ಈ ಹಿಂದೆ ಅಂದ್ರೆ ಒಂದು ಬೆಳಗ್ಗೆ ಸಮಯದಲ್ಲಿ ಫ್ರೀಡಮ್ ಟಿವಿಗೆ ಎಕ್ಸ್ಕ್ಲೂಸಿವ್ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಒಂದು ಹೇಳಿಕೆಯಲ್ಲಿ ಏನಾಗಿತ್ತು ಅಂತಂದ್ರೆ ಸಾಕಷ್ಟು ವಿಚಾರದ ಬಗ್ಗೆ ಕೆಎನ್ ರಾಜಣ್ಣ ಅವರು ಮಾತನಾಡಿರುವಂಥದ್ದು. ಅದರಲ್ಲಿ ಕೆಎನ್ ರಾಜಣ್ಣ ಅವರು ವಾಸು ಮಾಡ್ತಾ ಇರುವಂತಹ ಕುತಂತ್ರದ ಬಗ್ಗೆಯೂ ಕೂಡ ಮಾತನಾಡಿದ್ರು. ಕೆಎನ್ ರಾಜಣ್ಣ ಹಾಗೂ ವಾಸು ಏನಿದಾರಲ್ಲ, ಅವರು ಹಾವು ಮುಂಗುಸಿ ತರ ಕಚ್ಚಾಡ್ಕೊಂತಾರೆ. ಒಂದೇ ಪಕ್ಷದಲ್ಲಿ ಇದ್ಕೊಂಡಾರೆ, ಆದ್ರೂ ಕೂಡ ಹಾವು ಮುಂಗುಸಿಯಾಗಿ ಕಚ್ಚಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ವಾಸು ಅವರ ಪತ್ನಿಗೆ ತುಮುಲ ಅಧ್ಯಕ್ಷ ಪಟ್ಟವನ್ನು ತಪ್ಪಿಸಿದ್ದು ರಾಜಣ್ಣನೇ ಅಂತ ಹೇಳಿ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಬಹಿರಂಗವಾಗಿ ಆಕ್ರೋಶವನ್ನ ಹೇಳದೇ ಇದ್ರು, ಹೊರ ಹಾಕದೇ ಇದ್ರು ಗುಬ್ಬಿ ಶ್ರೀನಿವಾಸ್ ಅವರು ಕೆಎನ್ ರಾಜಣ್ಣ ವಿರುದ್ಧ ಯಾವಾಗ ಸಂದರ್ಭ ಸಿಗುತ್ತೋ ಆ ಸಂದರ್ಭದಲ್ಲಿ ಗುಡುಕ್ತಾ ಇರ್ತಾರೆ. ಕೆಎನ್ ರಾಜಣ್ಣಗೆ ಮಂತ್ರಿ ಸ್ಥಾನ ಹೋದಾಗ್ಲೂ ಕೂಡ ಖುಷಿಪಟ್ಟು ಫೋಟೋವನ್ನು ಹಾಕಿದ ಮೇಲೆ ಕಣ್ತರಾದ ನಂತರ ಇದೆಲ್ಲ ನಮಗೆ ಸೆಟ್ ಆಗಲ್ಲ, ಬೇಡ, ಮತ್ತೇನಾದ್ರು ಹೇಳಿಸ್ಕೊಂಡ್ರೆ ಕಷ್ಟ, ಹೈಕಮಾಂಡು ಸಿದ್ದರಾಮಯ್ಯನ ಹತ್ರ ಅಂತ ಹೇಳಿ ನಂಗೂ ಕೂಡ ಬೇಜಾರಾಗಿದೆ ಅಂತ ಹೇಳಿ ಮತ್ತೆ ಸ್ಟೇಟಸ್ ಅನ್ನ ಚೇಂಜ್ ಮಾಡ್ಕೊಂಡಿರುವಂತಹ ವಾಸು ಅವರ ಎದುರುಗಡೆ ಅವರು ಗೆದ್ದು ಬೀಗಿದ್ದಾರೆ. ಒಂದೇ ಪಕ್ಷದಲ್ಲಿ ಇದ್ಕೊಂಡು ಹಾವು ಮುಗುಸಿ ಕಿತ್ತಾಡ್ಕೊಂಡ್ರು ಪರವಾಗಿಲ್ಲ, ಗೆದ್ದು ಬೀಗಿರುವಂತಹ ರಾಜಣ್ಣ ಟಕ್ಕರ್ಗೆ ಗುಬ್ಬಿ ಶ್ರೀನಿವಾಸ್ ಫುಲ್ ಶಾಕ್ ಆಗಿರುವಂತಹ ಘಟನೆ. ಯಾವ ರೀತಿಯ ಆಚರಣೆ ಮಾಡ್ತಾ ಇದ್ದಾರೆ ನೋಡಿ. ಈ ಒಂದು ಜನಸಾಗರ ಬಂದಿರೋದು ಕೆಎನ್ ರಾಜಣ್ಣ ಅವರ ವಿಜಯೋತ್ಸವವನ್ನ ಸಂಭ್ರಮ ಮಾಡ್ಲಿಕ್ಕೆ. ಒಂದ್ಸಲ ನೋಡ್ಕ ಬಂದ್ಬಿಡಿ. ಆದರೆ ಈ ಚುನಾವಣೆ ಸಹಕಾರಿಗಳಾಗಿ ನಾನು ಈ ಚುನಾವಣೆ ಬಯಸೋದಿಲ್ಲ. ನಾನು ಯಾವಾಗಲೂ ಕೂಡ ಸಮ್ಮತಿನಲ್ಲಿ ಆಯ್ಕೆ ಆಗಬೇಕು ಅಂತಾನೆ ನಮ್ಮ ಸದುದ್ದೇಶ. ಇಡೀ ಜಿಲ್ಲೆನಲ್ಲೂ ಕೂಡ ಎಲ್ಲ ಪ್ರಾಥಮಿಕ ಸಂಘಗಳಲ್ಲೂ ಕೂಡ ಆದಷ್ಟು ನಾವು ಅವಿರೋಧವಾಗಿ ಚುನಾವಣೆಗಳನ್ನು ಮಾಡಿದ್ದೇವೆ. ಇಲ್ಲೂ ಕೂಡ ಜಿಲ್ಲೆನಲ್ಲಿ ನಾವು ಮಾತೃ ಸಂಸ್ಥೆ ಇದ್ಕೊಂಡು ನಾವು ಕೂಡ ಅವಿರೋಧವಾಗಿ ಆಯ್ಕೆ ಆದ್ರೆ ನಾವು ಬೇರೆಯವರಿಗೆ ಮಾದರಿ ಆಗ್ತೀವಿ ಅಂತಕ್ಕಂಥ ಒಂದು ಸದುದ್ದೇಶ ಇತ್ತು. ಆದ್ರೆ ಏನ್ ಮಾಡೋದು, ಕೆಲವು ಭಾಗದಿಂದ ಅವ್ರೇನ್ ಸುಮ್ಮನೆ ಒಂದು ಚುನಾವಣೆ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಈ ಚುನಾವಣೆಗೆ ಅವಕಾಶ ಆಗಿದೆ. ಏನೇ ಆದ್ರೂ ಕೂಡ 6 ಜನ ನಮ್ಮಿಂದ, ಈಗ ಷಡಕ್ಷರಿ ಅವರು, ಮತ್ತೆ ನಮ್ಮ ವೆಂಕಟೇಶ್ ಅವರು, ಆ ಕಡೆಯಿಂದ ಕುಣಗಲಿಂದ ಶಿವಣ್ಣವರು, ಗುಬ್ಬಿಯಿಂದ ಪ್ರಬಣ್ಣ ಅವರು, ಮತ್ತು ಚಿಕ್ಕನಹಳ್ಳಿಯಿಂದ ರಾಜ್ಕುಮಾರ್ ಅವರು, ಸಿರಾದಿಂದ ರವಿ ಅವರು, ಇವರೆಲ್ಲ 6 ಜನನು ಕೂಡ ಹೆಚ್ಚಿನ ಬಹುಮತದಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಚುನಾವಣೆ ಸುಮ್ಮನೆ ಸಾಂಕೇತಿಕ ಅಷ್ಟೇ. ಚುನಾವಣೆ ಫಲಿತಾಂಶ ಎಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ. ಆದರೆ ಈ ಚುನಾವಣೆ ಸಹಕಾರಿಗಳಾಗಿ ನಾನು ಈ ಚುನಾವಣೆ ಬಯಸೋದಿಲ್ಲ. ನಾನು ಯಾವಾಗಲೂ ಕೂಡ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.